ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಕತೆ ಹೈದರಾಬಾದ್ನ 4 ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇರೋ ವಿದ್ಯಾರ್ಥಿನಿಯರ ಬಗ್ಗೆ. ಕಾಲೇಜಿನಲ್ಲಿ ತುಂಬಾ ಬೋಲ್ಡ್ ಮತ್ತು ಸುಂದರವಾಗಿರುವಂಥ ಹುಡುಗಿಯರು, ಮತ್ತೆ ಯಾವುದಕ್ಕೂ ಭಯ ಪಡ್ತಿರಲ್ಲ. ಹುಡುಗರು ಮಾಡೋದೆಲ್ಲ ನಾವು ಮಾಡ್ತೀವಿ ಅಂತ ತೋರಿಸೋ ಛಲ ಇತ್ತು. ಆದರೆ ಆ ಕತ್ತಲ ಕಾಡಿನಲ್ಲಿ ಅವರಿಗೆ ಸಿಕ್ಕಿದ್ದು ಸಮಾನತೆ ಅಲ್ಲ, ಅದೊಂದು ಭಯಾನಕ ದುಸ್ವಪ್ನ. ಅದು ಅವರ ಮುಖದ ಮೇಲೆ ಅರಳಿಸಲಾಗದ ಕಲೆಗಳನ್ನ ಬಿಟ್ಟೋಯ್ತು. ಕತ್ತಲಲ್ಲಿ ಹೋಗೋಕೆ ಮುಂಚೆ ನಿಮ್ಮ ಲೈಟ್ಸ್ನ ಆಫ್ ಮಾಡಿ, ಹೆಡ್ಫೋನ್ ಹಾಕೊಳ್ಳಿ, ಮತ್ತೆ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಯಾವತ್ತಾದರೂ ಕಾಡಿನಲ್ಲಿ ರಾತ್ರಿ ಹೊತ್ತು ಹೋಗಿದ್ದೀರಾ. ಬನ್ನಿ ಕಥೆನ ಶುರು ಮಾಡೋಣ. ಮೊದಲು ಈ 4 ಜನ ಹುಡುಗಿಯರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹ, ಕಾವ್ಯ, ಪ್ರಿಯಾ ಮತ್ತೆ ಅವರ ಲೀಡರ್ ಅನನ್ಯ. ಹೈದರಾಬಾದ್ನ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇವರು ತುಂಬಾ ಫೇಮಸ್. ನೋಡೋಕೆ ಸುಂದರವಾಗಿದ್ರು, ಮಾತು ತುಂಬಾ ಶಾರ್ಪ್ ಮತ್ತೆ ಇಂಡಿಪೆಂಡೆಂಟ್ ಆಗಿದ್ರು. ಈ 4 ಜನ ತುಂಬಾ ಸುಂದರವಾಗಿರೋದ್ರಿಂದ ಆ ಕಾಲೇಜ್ನ ಹುಡುಗರೆಲ್ಲ ಇವರಿಂದನೇ ಕ್ಯೂ ನಿಲ್ತಿದ್ರು. ಆದರೆ ಇವರು ಯಾರನ್ನು ಕೇರ್ ಮಾಡ್ತಾನೆ ಇರಲಿಲ್ಲ. ಇವರ ಪಾಲಿಸಿ ಒಂದೇ, ನಮಗೆ ಯಾರ ಅವಶ್ಯಕತೆಯೂ ಇಲ್ಲ, ವಿ ಆರ್ ಸ್ಟ್ರಾಂಗ್ ಅಂತ. ಅದು ಅವರ ಫೈನಲ್ ಇಯರ್ ಇಂಜಿನಿಯರಿಂಗ್. ಎಕ್ಸಾಮ್ ಮುಗಿದಿತ್ತು, ಪಾರ್ಟಿ, ರೋಡ್ ಟ್ರಿಪ್ ಮತ್ತೆ ಬಂಕ್ ಎಲ್ಲ ಮುಗಿದಿತ್ತು. ಆದರೆ ಅವರ ಬಕೆಟ್ ಲಿಸ್ಟ್ನಲ್ಲಿ ಒಂದು ಮಾತ್ರ ಬಾಕಿ ಉಳಿದಿತ್ತು, ಅದೇ ಫೈರ್ ಕ್ಯಾಂಪ್. ಅದೇನೋ ಕೂರ್ಗ್ ಅಥವಾ ಊಟಿ ಹೋಟೆಲ್ನಲ್ಲಿ ಮಾಡೋದಲ್ಲ, ಕಾಡಿನ ಮಧ್ಯೆ, ಯಾವುದೇ ಗಾರ್ಡ್ ಇಲ್ಲದೆ, ಯಾವುದೇ ಬೇಲಿ ಇಲ್ಲದೆ, ರೂಲ್ಸ್ ಇಲ್ಲದೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಮುಖ್ಯವಾಗಿ ಅವರು ಆಲ್ಕೋಹಾಲ್ ಟ್ರೈ ಮಾಡಬೇಕಿತ್ತು ಅಂತಿದ್ರು. ಇದುವರೆಗೂ ಕುಡಿದಿರಲಿಲ್ಲ. ಆ ಕಾಡಿನ ಮಧ್ಯೆ ಬೆಂಕಿ ಹಾಕ್ಕೊಂಡು ಹುಡುಗರ ಥರ ನಾವು ಮಜಾ ಮಾಡ್ಬೋದು ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ರು. ಈಗ ನಿಮಗೂ ಅನಿಸ್ಬೋದು, 4 ಜನ ಅನುಭವ ಇಲ್ಲದ ಹುಡುಗಿಯರು ಒಬ್ಬರೇ ಕಾಡಿನಲ್ಲಿ ಮೊದಲ ಬಾರಿಗೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ ಅಲ್ವಾ? ಆದರೆ ಅಹಂಕಾರ ಅದೆಲ್ಲ ಅದು ಕಣ್ಣಿಗೆ ಬಟ್ಟೆ ಕಟ್ಟುತ್ತೆ. ಇವರು ಹೈದರಾಬಾದ್ನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರೋ ಒಂದು ಕಾಡನ್ನು ಸೆಲೆಕ್ಟ್ ಮಾಡಿದರು. ಅದು ಗೂಗಲ್ ಮ್ಯಾಪ್ನಲ್ಲೂ ಇರಲಿಲ್ಲ. ಅನನ್ಯಗೆ ಸೀನಿಯರ್ ಒಬ್ಬರು ಹೇಳಿದರು, ಅಲ್ಲಿ ಯಾರೂ ಹೋಗಲ್ಲ ಅಂತ. ಊರಿನವರು ಹೋಗಲ್ಲ ಅಂತಂದರೆ ಅಲ್ಲಿ ಪ್ರೈವಸಿ ಸಿಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತು. ಕಾರಲ್ಲಿ ಟೆಂಟ್, ಚಿಕನ್, ಓಡ್ಕಾ ಬಾಟಲ್ ಮತ್ತು ಸಿಂಹವನ್ನೇ ಎದುರಿಸುವಷ್ಟು ಕಾನ್ಫಿಡೆನ್ಸ್ ತುಂಬಿಕೊಂಡು ಹೊರಟರು. ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಓದ್ತೀವಿ ಅಂತ ಸುಳ್ಳು ಹೇಳಿ ಬಂದಿದ್ರು. ಸಂಜೆ 5:30ಕ್ಕೆ ಅವರು ಆ ಜಾಗ ತಲುಪಿದ್ರು. ಅದು ನೋಡೋಕ್ಕೆ ಸುಂದರವಾಗಿತ್ತು, ಆದರೆ ಭಯ ಹುಟ್ಟಿಸೋ ಆಗಿತ್ತು. ಎತ್ತರವಾದ ಮರಗಳು ಸೂರ್ಯನ ಬೆಳಕನ್ನು ತಡೆಯುತ್ತಿತ್ತು. ವನ ಎಲೆಗಳ ಮೇಲೆ ನಡೀತಾ ಇದ್ರೆ ಕರಕರ ಅಂತ ಶಬ್ದ ಬರ್ತಿತ್ತು. ಟೆಂಟ್ ಹಾಕಿದ್ರು, ಕಟ್ಟಿಗೆ ಕೂಡಿಸಿದ್ರು, ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು ನಡೀತಾ ಇತ್ತು. ಅಲ್ಲಿ ಇಲ್ಲಿ ಮಾತ್ರ ಸಿಗ್ನಲ್ ಸಿಗ್ತಾ ಇತ್ತು. ಸೂರ್ಯ ಮುಳುಗಿದ ತಕ್ಷಣ ಕಾಡು ಬದಲಾಯಿತು. ಅಲ್ಲಿ ಕತ್ತಲು ನಿಧಾನವಾಗಿ ಬರಲ್ಲ, ಥಟ್ಟಂತ ಆವರಿಸುತ್ತೆ. ಕಾಡಿನ ಕತ್ತಲು ತುಂಬಾ ಭಾರವಾಗಿರುತ್ತೆ, ಉಸಿರುಗಟ್ಟಿಸೋ ಥರ ಇರುತ್ತೆ. ಬೆಂಕಿ ಹಚ್ಚಿದ್ರು. ಬೆಂಕಿಯ ಬೆಳಕು ಮರಗಳ ಮೇಲೆ ವಿಚಿತ್ರ ನೆರಳುಗಳನ್ನ ಸೃಷ್ಟಿ ಮಾಡಿತ್ತು. ಅಡಿಗೆ ಮಾಡ್ತಾ ಡ್ರಿಂಕ್ಸ್ ಹಾಕೋಕೆ ಶುರು ಮಾಡಿದ್ರು. ಮೊದಲೆರಡು ಗಂಟೆ ಎಲ್ಲ ಚೆನ್ನಾಗೇ ಇತ್ತು. ಫಸ್ಟ್ ಟೈಮ್ ಕುಡಿದಿರೋದ್ರಿಂದ ಕಿಕ್ ಬೇಗನೆ ಹತ್ತಿತ್ತು. ಬ್ಲೂಟೂತ್ ಸ್ಪೀಕರ್ನಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು, ಜೋರಾಗಿ ಕಿರ್ಚಾಡುತ್ತಾ. ಆ ಕಾಡೆ ನಮ್ದನ್ನಷ್ಟು ಖುಷಿಯಾಗಿತ್ತು. ಈ ಖುಷಿ ತುಂಬ ಹೊತ್ತು ಇರಲಿಲ್ಲ. ರಾತ್ರಿ 11 ಗಂಟೆ ಸುಮಾರಿಗೆ ಕಾಡು ಸ್ತಬ್ಧವಾಯಿತು. ಕೀಟಗಳ ಶಬ್ದ ನಿಂತೋಯ್ತು, ಗಾಳಿ ನಿಂತೋಯ್ತು, ಬೆಂಕು ಕೂಡ ಸದ್ದಿಲ್ಲದೆ ಉರಿಯೋಕೆ ಶುರು ಮಾಡ್ತು. ಸ್ನೇಹ ಎಲ್ಲರಿಗಿಂತ ಜಾಸ್ತಿ ಕುಡಿದಿದ್ಲು. ಅವಳು ಎದ್ಬಿಟ್ಟು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಕಣೆ ಅಂತ ಹೇಳಿ ಎಲ್ರಿಗೂ ಹೇಳ್ತಾಳೆ. ಬಟ್ ಅನನ್ಯ ಜವಾಬ್ದಾರಿಯಿಂದ, ಇರು ಯಾರಾದರೂ ಬರ್ತೀವಿ, ಕತ್ಲಾಗಿದೆ ಅಂತ ಹೇಳ್ತಾಳೆ. ಆದರೆ ಕ್ಯಾರೆಕ್ಟರ್ ನೆನಪಿದೆ ಅಲ್ವಾ? ಸ್ನೇಹ ನಗ್ತಾ ಕೈ ಬೀಸಿದ್ಲು. ನನಗೆ ಬಾಡಿಗಾರ್ಡ್ ಬೇಡ, ನಾನು ಹೆದರ್ಪುಕ್ಲಿ ಅಲ್ಲ, ಇಲ್ಲೇ ಈ ಮರದ ಹಿಂದೆ ಹೋಗ್ತೀನಿ ಅಂತ ಹೇಳಿ ಹೊರಟೋಗ್ಬಿಡ್ತಾಳೆ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಬೆಂಕಿಯ ಬೆಳಕಿಂದ ದೂರ ಹೋದ್ಲು. ಉಳಿದ 3 ಜನ ಅನನ್ಯ, ಕಾವ್ಯ, ಪ್ರಿಯಾ ಬೆಂಕಿ ಹತ್ರ ಕೂತು ಕಾಯ್ತಾ ಇದ್ರು. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು. ಅವರ ನಗು ಮಾಯವಾಯ್ತು. ಸ್ನೇಹ ಅನನ್ಯ ಅಂತ ಕೂಗಿದ್ಲು, ಬಟ್ ಯಾವುದೇ ಶಬ್ದ ಬರಲ್ಲ. ಸ್ನೇಹ ತಮಾಷೆ ಸಾಕು ಬಾ ಅಂತ ಕರೀತಾಳೆ, ಬಟ್ ಯಾವುದೇ ಶಬ್ದ ಬರಲ್ಲ. ಬರೀ ಕಟ್ಟಿಗೆಯಿಂದ ಬೆಂಕಿ ಉರಿಯೋ ಶಬ್ದ ಮಾತ್ರ ಬರ್ತಿರುತ್ತೆ. ಅವ್ರಿಗೆ ಏರಿದ ನಶೆ ಕ್ಷಣಾರ್ಧದಲ್ಲಿ ಇಳಿದೋಯ್ತು. ಭಯ ಎಂಥವ್ರನ್ನೂ ಎಚ್ಚರ ಮಾಡುತ್ತೆ. 3 ಜನ ಟಾರ್ಚ್ ಆನ್ ಮಾಡ್ಕೊಂಡು ಸ್ನೇಹನ ಹುಡುಕಕ್ಕಂತ ನಡೆದ್ರು. ಸ್ನೇಹ ಸ್ನೇಹ ಅಂತ ಎಲ್ಲರೂ ಕೂಗ್ತಾ ಇದ್ರು. ಸುಮಾರು 50 ಮೀಟರ್ ದೂರ ಹೋದ್ಮೇಲೆ ಸ್ನೇಹನ ಫೋನ್ ಸಿಗುತ್ತೆ. ಅದು ಟಾರ್ಚ್ ಕೂಡ ಆನ್ ಆಗಿರೋ ರೀತಿ. ಅದು ಒಂದು ದಟ್ಟ ಕಾಡಿನ ಪೊದೆಗಳ ಕಡೆ ಮುಖ ಮಾಡಿತ್ತು. ಆದ್ರೆ ಸ್ನೇಹ ಅಲ್ಲಿ ಇರ್ಲಿಲ್ಲ. ಸುಮಾರು 30 ಅಡಿ ದೂರದಲ್ಲಿ ಒಂದು ಬಿದಿರಿನ ಆಕಾರದ ಮರಗಳ ಹಿಂದೆ ಒಂದು ಆಕೃತಿ ನಿಂತಿತ್ತು. ಅದು ಸ್ನೇಹ ಅಲ್ಲ. ಅದು ನೋಡೋಕೆ ಎಳೆಯ ಆಗಿತ್ತು, ಮನುಷ್ಯರ ತರನೇ. ಆದರೆ ಕೈಕಾಲುಗಳು ಅಸಹಜವಾಗಿ ಉದ್ದವಾಗಿತ್ತು. ಬೆಳದಿಂಗಳ ಬೆಳಕಿನಲ್ಲಿ ಅದು ಬೂದ ಬಣ್ಣದಾಗಿ ಕಾಣ್ತಿತ್ತು. ಅದು ಬಗ್ಗಿ ಕೂತಿತ್ತು, ಆದ್ರೂ ತುಂಬಾ ಎತ್ತರವಾಗಿ ಕಾಣಿಸ್ತಾ ಇತ್ತು. ಅದು ತಲೆ ತಿರುಗಿಸಿ ಆ ಹುಡುಗಿಯರ ಕಡೆ ನೋಡುತ್ತೆ. ಅದರ ಮುಖ ಇರಲಿಲ್ಲ, ಬರೀ ನಯವಾದ ಚರ್ಮ ಮಾತ್ರ ಇತ್ತು. ಭಯದಲ್ಲಿ ಲಾಜಿಕ್ ಕೆಲಸ ಮಾಡಲ್ಲ. ಆ ಕಾಡಿನ ನಿಶಬ್ದತೆಯ ಮಧ್ಯೆನೂ ಆ ಹುಡುಗಿಯರು
ಕಿರ್ಚಾಡುತ್ತಾ ಅಲ್ಲಿಂದ ಓಡಿ ಹೋಗ್ತಾರೆ. ಆ ವಿಚಿತ್ರವಾದ ಆಕೃತಿ ತನ್ನ ಮೈಯನ್ನ ಮುರಿಯೋ ರೀತಿ ಶಬ್ದ ಮಾಡಿಕೊಂಡು ಆ ಹುಡುಗಿಯರ ಕಡೆನೆ ಓಡಿ ಬರ್ತಿರುತ್ತೆ. ಟೆಂಟ್ ಕಡೆ ಅಲ್ಲ, ಕಾರಿನ ಕಡೆ ಅಲ್ಲ, ಕತ್ತಲಲ್ಲಿ ಕಂಡ ಕಡೆ ಎಲ್ಲರೂ ಓಡಿ ಹೋಗ್ತಾರೆ. ಮುಳ್ಳುಗಳು ಬಟ್ಟೆ ಹರಿದು, ಮರದ ಕೊಂಬೆಗಳು ಮೊಕ್ಕಕ್ಕೆ ಬಡಿದು ಅಳತಾ ಸ್ನೇಹ ಹೆಸರು ಕೂಗ್ತಾ ದೇವರನ್ನ ಪ್ರಾರ್ಥಿಸ್ತಾ ಓಡೋಡಿ ಹೋಗ್ತಾ ಇದ್ದಾರೆ. ಗೊಂದಲದಲ್ಲಿ ಗುಂಪು ಚದುರಿ ಹೋಗುತ್ತೆ. ಅನನ್ಯ ಮತ್ತು ಪ್ರಿಯಾ ಕೈ ಹಿಡ್ಕೊಂಡು ರಸ್ತೆ ಇರ್ಬೋದು ಅನ್ಕೊಂಡು ಓಡಿ ಹೋಗ್ತಾರೆ. ಕಾವ್ಯ ಎಡವಿ ಬಿದ್ಲು. ಅವಳು ಹಿಂದೆಯೇ ಉಳಿದ್ಬಿಟ್ಲು. ಅನನ್ಯ ಪ್ರಿಯಾಗೆ ಹಿಂದೆಯಿಂದ ಕಾವ್ಯಳ ಕೂಗು ಕೇಳಿಸ್ತು. ನಿಲ್ರಿ, ನಾನು ಬರ್ತೀನಿ ಅಂತ ಕೇಳಿಸುತ್ತೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವಳು ಕೂಗು ನಿಂತೋಯ್ತು. ಯಾರೋ ಬಾಯಿ ಮುಚ್ಚಿದ ಹಾಗೆ ಅನಿಸುತ್ತೆ. ಅನನ್ಯ ನಿಲ್ಲೋಕೆ ಹೋದ್ಲು. ಆದ್ರೆ ಪ್ರಿಯಾ ಅವಳನ್ನ ಹೇಳ್ಕೊಂಡು ಬಾ ಓಡಿ ಹೋಗೋಣ, ನಾವು ಇಲ್ಲಿದ್ರೆ ಸೇಫ್ ಇಲ್ಲ ಅಂತೇಳಿ ಅವಳನ್ನ ಹೇಳ್ಕೊಂಡು ಹೋಗ್ತಾಳೆ. ಎದೆ ಒಡೆಯುವ ಹಾಗೆ, ಕಾಲು ಸೋತು ಹೋಗುವ ಹಾಗೆ ಓಡಿದ್ರು. ಅದೃಷ್ಟವಶಾತ್ ಅವರು ಕಾಡಿನಿಂದ ಹೊರ ಬನ್ನುವಷ್ಟರಲ್ಲಿ ಅವರಿಗೆ ಒಂದು ರಸ್ತೆ ಸಿಗುತ್ತೆ. ದೂರದಲ್ಲಿ ಸಣ್ಣದಾಗಿ ಉರಿತಾ ಇರುವಂತ ದೀಪ. ಆ ದೀಪ ಸಿಗುವವರೆಗೂ ಓಡ್ತಾರೆ. ಅವಾಗ ಅವರಿಗೆ ಅಲ್ಲಿ ಒಂದು ಕಾಡಿನಂಚಿನಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಈ ಇಬ್ಬರು ಹುಡುಗಿಯರು ಹಳ್ಳಿಗೆ ಹೋಗ್ತಾ ಇದ್ದಂತೆ ಅಲ್ಲಿ ನಾಯಿಗಳು ಬೊಗಳಕ್ಕೆ ಶುರು ಮಾಡ್ತವೆ. ನಾಯಿಗಳು ಬೊಗಳಕ್ಕೆ ಶುರು ಮಾಡಿದ ತಕ್ಷಣ ಆ ಊರಿನ ಜನ ಎದ್ದು ಬರ್ತಾರೆ. ರಕ್ತ ಸಿಗ್ಧವಾದಂತ ಈ ಹುಡುಗಿಯರನ್ನ ನೋಡಿದ ತಕ್ಷಣ ಆ ಹಳ್ಳಿಯವರು ಗಾಬರಿ ಆದ್ರು. ಹುಡುಗಿಯರು ಆತ ಆ ಆಕೃತಿ ಮತ್ತು ಅವ್ರ ಫ್ರೆಂಡ್ಸ್ ಬಗ್ಗೆ ಹೇಳ್ತಾರೆ. ಹಳ್ಳಿ ಹಿರಿಯರು ಅದನ್ನ ಕೇಳಿ ಬೆಚ್ಚಿಬಿದ್ರು. ಅವರಿಗೆ ಆ ಜಾಗದ ಬಗ್ಗೆ ಮೊದಲೇ ಗೊತ್ತಿತ್ತು. ಅದು ಕೆಟ್ಟ ಜಾಗ ಅಂತ ಅವರು ಗುಂಪಿನಲ್ಲಿ ಕರಿತಾ ಇದ್ರು. ಬೆಳಗಿನ ಜಾವ 3 ಗಂಟೆ ಆಗಿದೆ. ಹಳ್ಳಿಯವರು ಪಂಜು ಮತ್ತೆ ಅವರು ಇದ್ದಂತ ಆಯುಧಗಳನ್ನ ಹಿಡ್ಕೊಂಡು ಅನನ್ಯ ಮತ್ತು ಪ್ರೇರಣೆ ಕರ್ಕೊಂಡು ಆ ಕಾಡಿಗೆ ಹೋದ್ರು. ಕ್ಯಾಂಪ್ ಹಾಕಿದ್ರೆ ಜಾಗ ಸಿಕ್ತು. ಅಲ್ಲಿ ಎಲ್ಲ ಹಾಳಾಗಿತ್ತು. ಟೆಂಟ್ ಹರಿದು ಹೋಗಿತ್ತು. ಹುಡುಕುತ್ತಾ ಹೋದ್ರು. ಕೊನೆಗೆ ಒಂದು ಕಲ್ಲಿನ ಹಳ್ಳದ ಹತ್ರ ಕಾವ್ಯ ಸಿಕ್ಕಿದ್ಲು. ಅವಳು ಒಂದು ಕಲ್ಲಿನ ಹಿಂದೆ ಮುದುರ್ಕೊಂಡು ಮಲಗಿದ್ಲು. ಅವಳಿಗೆ ಗಾಯ ಆಗಿರ್ಲಿಲ್ಲ. ಅವರಿಗೆ ಎಷ್ಟು ಎಬ್ಬಿಸಿದ್ರು ಅವಳಿಗೆ ಪ್ರಜ್ಞೆ ಬರೋದೇನೆ ಇಲ್ಲ. ಆದ್ರೆ ಇವರಿಗೆ ಸ್ನೇಹ ಸಿಗೋದೇ ಇಲ್ಲ. ಸೂರ್ಯ ಹುಟ್ಟಿದ ಮೇಲೆ ಪೊಲೀಸ್ನವ್ರು ಬಂದ್ರು. ಫಾರೆಸ್ಟ್ ಆಫೀಸ್ನವರು ಬಂದ್ರು. ಮಧ್ಯಾಹ್ನದ ಹೊತ್ತಿಗೆ ಆ ಕ್ಯಾಂಪಿನಿಂದ ಮೈಲ್ಗಟ್ಟಲೆ ದೂರದಲ್ಲಿ ಒಂದು ಮರದ ಪೊಟರೆ ಒಳಗಡೆ ಅವಳು ಸಿಕ್ಕಳು. ಅವಳು ಹೊರಗಡೆ ತೆಗೆದಾಗ ಪ್ಯಾರಾಮೆಡಿಕಲ್ ಟೀಮ್ ಬೆಚ್ಚಿ ಬಿದ್ರು. ಸ್ನೇಹ ಬದುಕಿದ್ಲು, ಆದ್ರೆ ಸಾಯುವ ಸ್ಥಿತಿಯಲ್ಲಿದ್ಲು. ಪ್ರಜ್ಞೆ ಇರಲಿಲ್ಲ. ಆದ್ರೆ ಅವಳ ಮುಖ ನೋಡಿ ಗಂಡಸರೇ ಮುಖ ತಿರುಗಿಸುವ ಆಗಿತ್ತು. ಅವಳ ಇಡೀ ಮುಖ, ಕೆನ್ನೆ, ಕತ್ತು ಮತ್ತು ಕುತ್ತಿಗೆ ಎಲ್ಲ ಕಡೆ ದೊಡ್ಡ ದೊಡ್ಡ ಗುಳ್ಳೆಗಳು ಆಗಿದ್ವು. ನೋಡೋಕೆ ಅಲರ್ಜಿ ತರ ಭಯಂಕರವಾಗಿತ್ತು. ಕೆಂಪಗೆ ಕಿವಿ ತುಂಬಿದ ಹಾಗೆ, ಯಾರೋ ಅವಳನ್ನ ಮುಟ್ಟಿದ ಹಾಗೆ ಅಥವಾ ನೆಕ್ಕಿದ ಹಾಗೆ ಕಾಣಿಸ್ತಾ ಇತ್ತು. ನಂತರ ಅವಳನ್ನ ಹೈದರಾಬಾದ್ನ ಆಸ್ಪತ್ರೆಗೆ ಸೇರಿಸಿದ್ರು. ಡಾಕ್ಟರ್ಸ್ಗೂ ಅದು ಏನಂತ ಅರ್ಥ ಆಗ್ಲಿಲ್ಲ. ಯಾವುದೋ ವಿಷಕಾರಿ ಗಿಡ ತಗಲಿರಬಹುದು ಅಥವಾ ಯಾವುದೋ ಪ್ರಾಣಿ ವಿಷ ಇವರಿಗೆ ತಗಲಿರಬಹುದು ಅಂತ ಅನ್ಕೋತಾರೆ. 4 ಜನ ಬದುಕಿದ್ರು ದೈಹಿಕವಾಗಿ, ಬಟ್ ಮಾನಸಿಕವಾಗಿ ಅವರು ಸತ್ತೋಗಿದ್ರು. ಕಾಲೇಜಿನ ಆ ಬೋಲ್ಡ್ ಫೇಮಸ್ ಗುಂಪು ಮಾಯವಾಯಿತು. ಕಾವ್ಯ ಇಂಜಿನಿಯರಿಂಗ್ ಬಿಟ್ಲು. ಅವಳಿಗೆ ಈಗ ಜೋರು ಶಬ್ದ ಕೇಳಿದ್ರೆ ಭಯ. ಅನನ್ಯ ಮತ್ತು ಪ್ರಿಯಾಗೆ ಇನ್ನೂ ಆ ಘಟನೆ ಕಾಡ್ತಾ ಇದೆ. ಮತ್ತೆ ಸ್ನೇಹ, ಅವಳ ಮುಖ ಮೇಲಿದ್ದ ಗಾಯಗಳು ಒಣಗಿದ್ದು, ಆದರೆ ಕಪ್ಪು ಕಲೆಗಳು ಹಾಗೆ ಉಳಿದು. ಅವಳು ನಾಪತ್ತೆ ಆಗಿದ್ದ ಆ ರಾತ್ರಿ ಏನಾಯ್ತು ಅಂತ ಬಾಯಿ ಬಿಟ್ಟು ಹೇಳಲೇ ಇಲ್ಲ. ಕೆಲವೊಮ್ಮೆ ಅವಳು ಫ್ರೆಂಡ್ಸ್ ಹೇಳೋ ಪ್ರಕಾರ ಅವಳು ಗೋಡೆ ನೋಡ್ಕೊಂಡು ಕೆನ್ನೆ ಸವರ್ಕೊಂಡು ಪಿಸುಗುಡ್ತಾ ಇರ್ತಾಳೆ. ಯಾವುದೋ ಆಕೃತಿಯನ್ನು ನೋಡಿದ್ರೆ ಇನ್ನೂ ಆದ್ರೂ ಅವಳಿಗೆ ಭಯ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಧೈರ್ಯ ಪ್ರೂವ್ ಮಾಡೋಕ್ಕೆ ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ಕತೆ ನೆನಪಿರ್ಲಿ. ಪ್ರಕೃತಿಗೆ ನಿಮ್ಮ ಈಗೋ ಬೇಕಿಲ್ಲ. ಕತ್ತಲಲ್ಲಿ ಕೆಲವು ಜಾಗಗಳು ಹಾಗೆ ಬಿಡೋದೆ ಒಳ್ಳೆಯದು. ನಿಮ್ಗೇನು ಅನ್ಸುತ್ತೆ? ಸ್ನೇಹಗೆ ಏನಾಗಿರ್ಬೋದು? ಅದು ದೆವ್ವನ, ಬೇರೆ ಏನಾದರೂ ಇರಬಹುದಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರ ಹೊಸ ವಿಡಿಯೋಗಳನ್ನು ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಶುಭರಾತ್ರಿ.